ಸಾಕ್ಷ್ಯಾಧಾರವನ್ನು ಒದಗಿಸಬೇಕಾಗಿದ್ದವರು ಯಾರು ಅಂದು ಯಾವ ಸರ್ಕಾರ ಅಧಿಕಾರದಲ್ಲಿತ್ತು? ಬಿಜೆಪಿ ಇತ್ತ ಅಧಿಕಾರದಲ್ಲಿ? ಓಕೆ, ಹಾಗಿದ್ರೆ ಇವ್ರು ಯಾಕೆ ಆಗ ಸಾವರ್ಕರ್ ಅವರ ಬಗ್ಗೆ ಸಾಕ್ಷ್ಯಾಧಾರವನ್ನು ಒದಗಿಸಿ ಕೊಲೆ ಸಂಚಿನಲ್ಲಿ ಭಾಗಿಯಾಗಿದ್ರು ಅಂತ ಶಿಕ್ಷೆ ಕೊಡಿಸುವಂತ ವ್ಯವಸ್ಥೆಯ ಕೆಲಸವನ್ನ ಇವ್ರು ಮಾಡ್ಬೋದಾಗಿತ್ತಲ್ಲ? ಹಂಗಾದ್ರೆ ಇವರು ಉದ್ದೇಶಪೂರ್ವಕವಾಗಿ ಸಾವರ್ಕರ್ ಅವ್ರಿಗೆ ಶಿಕ್ಷೆ ಆಗದೆ ಇರುವ ಹಾಗೆ ನೋಡ್ಕೊಂಡ್ರ? ಇವ್ರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೇಕಾಗುತ್ತೆ ಇದೊಂದು ಅಂತ ಇಟ್ಕೊಂಡ್ರ? ಆ ಅನುಮಾನಗಳಿಗೆ ಈಗ ಉತ್ತರ ಕೊಡಕ್ಕಾಗಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರವೇ ಇತ್ತು ಆ ಸಂದರ್ಭದಲ್ಲಿ. ಮತ್ತು ಕಾಲ ಬಹಳ ಹತ್ತಿರದಲ್ಲಿತ್ತು. ನೆಹರು ಅವರ ಆಡಳಿತಾವಧಿಯ ನಡೀತಾ ಇದ್ರಿಂದ ಮತ್ತು ನೆಹರು ಅವರು ಗಾಂಧೀಜಿಯವರ ಅತ್ಯಾಪ್ತರ ವಲಯದಲ್ಲಿದ್ದರಿಂದ ಆ ಪ್ರಯತ್ನವನ್ನ ಮಾಡಬಹುದಾಗಿತ್ತು. ನೀವು ಗುಜರಾತ್ನ ಪ್ರಕರಣದಲ್ಲಿ, ಇವರ ಕೆಲವು ಹತ್ಯೆ ಪ್ರಕರಣದಲ್ಲಿ ಏನೇನೆಲ್ಲ ನಡೀತು ಅಂತ ಗೊತ್ತಿದೆ ನಿಮಗೆ. ಆಗಿರುವಾಗ ನೆಹರು ಅಂತ ಪ್ರಭಾವಶಾಲಿ ಪ್ರಧಾನಮಂತ್ರಿಗಳು, ಮೊದಲ ಪ್ರಧಾನಿಗಳಿದ್ದಂತಹ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಸಾವರ್ಕರನ್ನು ಜೈಲಿಗೆ ಕಳಿಸೋದು ಬಹಳ ಕಷ್ಟದ ಕೆಲಸ ಆಗಿತ್ತಾ? ಅಥವಾ ರಾಜಕೀಯ ಉದ್ದೇಶಕ್ಕಾಗಿಯೇ ಅದನ್ನ ಮರೆಮಾಚಿ ಉಳಿಸ್ಕೊಂಡ್ರ? ಈ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡೋರು ಯಾರು? ಕಾಂಗ್ರೆಸ್ನವ್ರು ಕೊಡ್ಬೇಕಷ್ಟೇ. ಬಿಜೆಪಿಯವ್ರು ಕೊಡಕ್ಕೆ ಅವ್ರು ಇರ್ಲಿಲ್ಲ, ಆಗ ಅಧಿಕಾರದಲ್ಲಿ ಇರಲಿಲ್ಲ. ಕರೆಕ್ಟ್. ನಾನು ಗೋವಿಂದರಾಜು ಅವರೇ, ಈಗ ಸಾವರ್ಕರ್ ಅವ್ರಿಗೆ ಒಂದು ವೇಳೆ ಈ ಭಾರತ ರತ್ನ ನಿರಾಕರಿಸಿದ್ದರೆ ಅಥವಾ ಕೊಡದೇ ಇದ್ದರೆ, ನಿರಾಕರಿಸಿದ್ರು ಸ್ವಲ್ಪ ಟಫ್ ವರ್ಡ್ ಆಗ್ಬಿಡ್ತೇನೋ, ಕೊಡದೇ ಇದ್ದರೆ ಅವ್ರ ಜಾತಿ ಕಾರಣ ಆಯಿತಾ, ಹಿಂದುತ್ವ ಕಾರಣ ಆಯಿತಾ, ಅಥವಾ ಅವರು ಜೈಲಲ್ಲಿ ವಾಸ ಮಾಡಿದ್ದೇನೋ ಕನ್ಸಿಡರೇ ಆಗಲಿಲ್ಲ ಅಂತನಾ, ಅಥವಾ ಅವ್ರಿಗೆ ಗಾಂಧೀಜಿ ತತ್ವಗಳಿಂದ ಸ್ವಲ್ಪ ಆಚೆ ಇದ್ರು ಅವರು ಅಂತನಾ, ಗಾಂಧಿ ಹತ್ಯೆಯ ಸಂಚಿನಲ್ಲಿ ಅವರು ಪಿತೂರಿದಾರರಾಗಿದ್ದರು ಅಂಥೇಳಿ ಇತಿಹಾಸ ಅಲ್ಲೋ ಇಲ್ಲೋ ನಂಬ್ಕೊಂಡ್ಬಿಟ್ಟಿದ್ದಿಲ್ಲ ಆ ಕಾರಣದಿಂದನಾ ಅಂತ? ಇಲ್ಲ ನೋಡಿ, ಕೊಡದಲ್ಲೇ ಇದ್ರೆ ಅನ್ನೋದಿದೆಯಲ್ಲ, ಅದು ಭಾಳ ಕಷ್ಟಕರವಾದ ಒಂದು ಪ್ರಶ್ನೆ. ಯಾಕೆಂದರೆ ಕೊಟ್ಟರೆ ಸಮಾಜದಲ್ಲಿ ಯಾವ ರೀತಿಯಾದ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಉದಾಹರಣೆ ನಾವು ಒಂದು ಆ್ಯಂಗಲಲ್ಲಿ ನೋಡೋವಂಥದ್ದು. ಸೊ ಕೊಡದಲ್ಲೇ ಇದ್ರೆ ಇಂಥ ವ್ಯಕ್ತಿ ಸಿಕ್ಕಲಿಲ್ಲ ಅನ್ನೋದು ಕೂಡ ಅನಿಸುತ್ತೆ. ಸೊ ಆ ಒಂದು ಇದ್ರ ಮೇಲೇ ಸನ್ಮಾನ್ಯ ನಮ್ಮ ಸರಸಂಚಾಲಕರಾದಂಥ ಮೋಹನ್ ಭಗವತ್ ಅವರು ಹೇಳಿರ್ತಕ್ಕಂಥದ್ದು, ಸಿಕ್ಕಿಲ್ವಾ ಅನ್ನೋ ಪ್ರಶ್ನೆ ಅವ್ರು ಮಾತಾಡ್ಬೇಕಾದ್ರೆ ನೋಡಿದ್ದೀರಾ. ಸಿಕ್ಕಿದ್ರೆ ಒಳ್ಳೆಯದು, ಸಾಕಷ್ಟು ಜನ ಇಂದು ಇವರು ಖುಷಿ ಪಡ್ತಾರೆ ಅನ್ನೋ ವಿಚಾರನೇ ಮುಂದಿಟ್ಕೊಂಡು ಹೇಳಿರ್ತಕ್ಕಂಥದ್ದು. ಸಿಕ್ಕಲೇ ಇಲ್ಲ ಅಂದ್ರು ಆಲ್ರೆಡಿ ವೀರ ಸಾವರ್ಕರ್ ಅವರು ಯಾವ ರೀತಿ ಯುವಕರ ಮನಸ್ಸಲ್ಲಿರ್ಬೋದು, ಪ್ರತಿಯೊಬ್ಬರ ಮನಸ್ಸಲ್ಲಿ ಇರೋದ್ರಿಂದ ಸಿಕ್ಕಿದ್ರೆ ಒಂದು ಒಳ್ಳೆಯದು ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಸರ್, ಈಗೇನು ಇವರು ಗಾಂಧೀಜಿ ಹತ್ಯೆನಲ್ಲಿ ಆರೋಪ ಮಾಡಿದ ಸಂದರ್ಭದಲ್ಲಿ ಇವರೊಬ್ಬರ ಮೇಲೆ ಬಂದಿರತಕ್ಕಂಥ ಆರೋಪ ಅಲ್ಲ, ಸುಮಾರು 12 ಜನ ಇದ್ರು ಅವಾಗ. 12 ಜನದಲ್ಲಿ ಯಾವುದೇ ಒಂದು ಪ್ರೂವ್ ಆಗದಿಲ್ಲದ ಹೇಳಿದ್ರು ನಮ್ಮ ಮಹೇಂದ್ರ ಅವರು. ಯಾಕೆಂದ್ರೆ ಅವತ್ತು ಆಡಳಿತದಲ್ಲಿ ಇದ್ದಂಥ ಸಾಕಷ್ಟು ನಾಯಕರುಗಳಿಗೆ ಚೆನ್ನಾಗಿ ನೆಹರು ಅವ್ರಿಗೂ ಕೂಡ ಯಾರ್ದು ಏನು ಅನ್ನೋದು ಗೊತ್ತಿದ್ದು, ಸಾಕ್ಷ್ಯಾಧಾರಗಳು ಕೊಟ್ಟು ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ಬೋದಾಯ್ತು, ಹಂಗೇನೋ ತಪ್ಪು ನಡೆದಿದ್ರೆ. ಯಾವುದೇ ಆಧಾರಗಳಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಿನ ಮೂಲಕನೇ ತೀರ್ಪು ಆದ್ಮೇಲೆ ಸುಮ್ಮನೆ ಕಾಂಗ್ರೆಸ್ಸರು ಕೇವಲ ರಾಜಕಾರಣಕ್ಕೋಸ್ಕರ, ಕೇವಲ ಮತ ಬ್ಯಾಂಕನ್ನು ಗಟ್ಟಿಗೊಳಿಸೋಕ್ಕೋಸ್ಕರ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಸರ್, ಸಾವರ್ಕರ್ ಅವರು ಒಂದು ಸಮುದಾಯದಲ್ಲಿ ಬೇರೆ ಧರ್ಮೀಯರ ಮನೆಗೆ ಹೋಗ್ಬಿಟ್ಟು ಕೂಡ ಒಡನಾಟ ಇಟ್ಕೊಂಡಿದ್ರು. ಅಂದ್ರೆ ಒಗ್ಗೂಡ್ಸಂತ ಕೆಲಸ ಮಾಡ್ತಾ ಇದ್ರು. ಅದೇ ರೀತಿ ಅಸ್ಪೃಶ್ಯತೆ ಎಲ್ಲಿ ಜಾಸ್ತಿ ಇತ್ತಲ್ಲ, ಅಂಬೇಡ್ಕರ್ ಅವ್ರ ಜೊತೆ ಸಹಾಯ ಮಾಡ್ಕೊಂಡು ಅದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ವಿಚಾರಗಳಲ್ಲಿ ಕೂಡ ಪಾಲ್ಗೊಂಡಂತ ವ್ಯಕ್ತಿ. ಅಂತ ವ್ಯಕ್ತಿಗೆ ಇವತ್ತು ಭಾರತ ರತ್ನ ಬಂದ್ರೆ ಒಳ್ಳೇದು ಅಂತ ಎಕ್ಸ್ಪ್ರೆಸ್ ಮಾಡಿದ್ರು. ಖಂಡಿತವಾಗ್ಲೂ ಇವತ್ತಿನ ಸಮಾಜಕ್ಕೆ ಒಂದು ಮಾಡೆಲ್ ಆಗಿ ನಾವು ತೋರಿಸೋದಿಕ್ಕೆ. ಮೋಹನ್ ಭಾಗವತ್ ಅವರು ಭಾರತದಲ್ಲಿ ಇರೋರೆಲ್ಲ ಹಿಂದೂಗಳು ಅಂತ ಹೇಳಿದ್ರು. ಯಾರೆಲ್ಲ ಭಾರತದ ವಾಸಿಗಳಿದ್ದಾರೋ ಅವರೆಲ್ಲರೂ ಹಿಂದೂಗಳೇ ಅಂತ ಹೇಳಿ ಒಪ್ತೀರಾ ನೀವು ಇದನ್ನ? ಖಂಡಿತವಾಗ್ಲೂ ಭಾರತವನ್ನ ಸರ್, ಮುಸ್ಲಿಂ ಆಗಲಿ ಇನ್ನೊಬ್ರಾಗ್ಲಿ ಈ ದೇಶದಲ್ಲಿ ಅನ್ನ ನೀರು ಗಾಳಿ ಕುಡ್ದು ಈ ದೇಶದ ವಿರೋಧ ಚಟುವಟಿಕೆಗಳು, ವಿರೋಧ ಮನಸ್ಥಿತಿ, ಒಂದ್ ರೀತಿ ಎಲ್ಲ ಒಂದ್ ಕಡೆ ಟೆರರಿಸ್ಟ್ ಮನಸ್ಥಿತಿ ಇಟ್ಕೊಂಡು ಈ ದೇಶದಲ್ಲಿ ವಾಸ ಮಾಡ್ತಾರಲ್ಲ, ಅಂಥವ್ರನ್ನು ವಿರೋಧ ಮಾಡುವಂಥದ್ದು. ಈ ಪ್ರತಿಯೊಬ್ಬಲ್ಲಿ ಇರ್ತಕ್ಕಂಥವ್ರು ಭಾರತೀಯರೇ, ನೀವು ಅನ್ಸ್ಬೇಕು ನಾನು ಕೂಡ ಭಾರತೀಯ ಅಂತ ಅನ್ಕೊಂಡು ಬದುಕಿ, ಯಾರು ನಿಮ್ಮ ತಡೆ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿದ್ಕೊಂಡು ದೇಶದ ವಿಚಾರವಾಗಿ ಪಿತೂರಿಗಳನ್ನ ಮಾಡೋವಂಥವ್ರಿಗೆ ವಿರೋಧ ಇದೆ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಸೊ ಈಗ ಇರ್ತಕ್ಕಂಥವ್ರಿಗೆ ಸಾವರ್ಕರ್ ಅವರ ಜಾತಿ ಕಾರಣದಿಂದಾಗಿ ಕಾಂಗ್ರೆಸ್ ನಿರಂತರವಾಗಿ ಅವರ ವಿರುದ್ಧ ನಿಂತ್ಕೊಂಡಿತ್ತ. ಜಾತಿ ಯಾವ ಕಮ್ಯುನಿಟಿ ಸೇರ್ತಾರೆ ಇವರು ಕೊಡೋದ್ರೆ ಓಟ್ ಸಿಗುತ್ತಾ ಸಿಗಲ್ವಾ, ಇದ ಕಾಂಗ್ರೆಸ್ನ ವರಿ ಮಾಡಿದ್ದು ವಿಚಾರ ಅಂತ ನನಗನ್ಸುತ್ತೆ. ಅವ್ರಿಗೆ ಯಾವ ಮನಸ್ಥಿತಿ ಇದೆ ಅನ್ನೋ ನನಗಂತೂ ಗೊತ್ತಿಲ್ಲ. ಅವ್ರ ಅಂತರಾಳನು ಅಂತರಾತ್ಮ. ಗೋಡ್ಸೆ ಕ್ಯಾಸ್ಟ್ ಅವ್ರನ್ನ ಆಫ್ಟರ್ ಗಾಂಧೀಜಿ ಅಸಾಸಿನೇಷನ್, ಗೋಡ್ಸೆ ಕ್ಯಾಸ್ಟ್ ಅವರ ಮೇಲೆ ಎಂಥ ಹತ್ಯಾಕಾಂಡಗಳು ನಡೀತು ಅಂತ ಈ ದೇಶ ಮರ್ತಿಲ್ಲ.
ಅಲ್ಲ ಇಲ್ಲಿ ಜಾತಿ ಅನ್ನೋದ್ಕಿಂತ ಸರ್ ವ್ಯಕ್ತಿಯಾಗಿ ನೋಡೋಣ ಸರ್. ಓಕೆ. ಯಾಕೆ ಸಾವರ್ಕರ್ ಯಾವತ್ತು ಜಾತಿ ಗುರುತಿಸ್ಕೊಂಡು ಮಾಡಿದಂತ ಹೋರಾಟಗಳಲ್ಲ. ಜಾತಿಗೋಸ್ಕರ ನಮ್ಮ ಜಾತಿ ಚೆನ್ನಾಗಿರ್ಲಿ ಅಂತ ಮಾಡೋದು, ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಸ್ವತಂತ್ರ ಬರ್ಬೇಕು ನಮ್ಮ ದೇಶಕ್ಕೆ, ಈ ರೀತಿ ಮನಸ್ಥಿತಿ ಇಟ್ಕೊಂಡು ಹೋರಾಟ ಮಾಡಿದ್ದು. ಓಕೆ. ಎಲ್ಲಿ ಅಸ್ಪೃಶ್ಯತೆ ನಡೀತಾ ಇತ್ತು, ಆಮೇಲೆ ಅಂತರ್ಜಾತಿ ವಿವಾಹಗಳನ್ನು ಮಾಡಕೊಳ್ಟ್ರು ಸರ್ ಅವರು. ಯಾಕೆಂದ್ರೆ ಅವತ್ತಿನ ಕಾಲಕ್ಕೆ ಬದಲಾವಣೆ ಬರಬೇಕು, ಸಮಾಜದಲ್ಲಿ ಒಂದು ಉತ್ತಮ ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಹೋರಾಟ ಮಾಡಿದ್ದಂತ. ಇವ್ಯಾವು ಕಾಂಗ್ರೆಸ್ನವ್ರಿಗೆ ಕಾಣ್ತಾ ಇಲ್ಲ. ಅವ್ರಿಗೆ ಕಾಣಿಸ್ತಾ ಇರೋದೇ ಅಂದ್ರೆ ಸಾವರ್ಕರ್ ಹೆಸರು ಹೇಳಿದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿ ಅವರಿಗೆ ವೋಟ್ ಬ್ಯಾಂಕ್ ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡೇ ಮಾಡಿರ್ತಕ್ಕಂಥದ್ದು. ಈಗ ಹೆಂಗೆ ನಮ್ಮ ಯಲಹಂಕದಲ್ಲಿ ವೀರ ಸಾವರ್ಕರ್ ಅಂತ ಹೇಳ್ಬಿಟ್ಟು ಒಂದು ಆರ್ಚ್ ಮಾಡ್ತಿದ್ದಂಗೆ ಅಲ್ಲೋಗ್ಬಿಟ್ಟು ದೊಡ್ಡ ಹೋರಾಟನೇ ಮಾಡ್ಬಿಟ್ರು ಸರ್. ಈ ದೇಶದಲ್ಲಿ ಏನೋ ಒಂದ್ ಕಡೆ ಏನು ಸ್ವಾತಂತ್ರ್ಯಕ್ಕೆ ಕೆಲಸನೇ ಮಾಡಿಲ್ಲ, ದೇಶಾಭಿಮಾನಕ್ಕೆ ಕೆಲಸನೇ ಮಾಡಿಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ನವರು ಸರ್, ಇವತ್ತು ಕಾಂಗ್ರೆಸ್ ಯಾವುದು ಸರ್, ಇವತ್ತು ಸ್ವಾತಂತ್ರ್ಯ ತರಕ್ಕೋಸ್ಕರ ರೂಪಿಸ್ಕೊಂಡಂತ ಒಂದು ಇದು ಸಂಘಟನೆ. ಅದನ್ನೇ ಹೆಸರಿಟ್ಕೊಂಡು ನಾವೇ ಸ್ವತಂತ್ರ ತಂದಿದ್ದು ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಹೇಳ್ತಾ ಇದ್ದಾರೆ. ಸ್ವತಂತ್ರದ ಹೆಸರು ಹೇಳಿ ಇವತ್ತು ದೇಶವನ್ನ ಎಲ್ಲ ಒಂದ್ ಕಡೆ ಇಬ್ಬಾಗ ಮಾಡಿದ್ದು ಕೂಡ ಇದೇ ಕಾಂಗ್ರೆಸ್ಸಿನ ಮನಸ್ಸು.